ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ಸುಮಾರಾಗಿದ್ದೀನಿ ಅಂತಲೇ ಹೇಳ್ಬೋದು. ಯಾಕಂದರೆ ನಿನ್ನೆಯಿಂದ ಸ್ವಲ್ಪ ನೆಗಡಿ ಆಗೋ ಲಕ್ಷಣ ಕಾಣಿಸ್ತಾ ಇತ್ತು. ಇವತ್ತು ನೆಗಡಿ ಆಗಿಬಿಟ್ಟಿದೆ. ತಲೆಲ್ಲ ಭಾರ, ಲೈಟಾಗಿ ಬಾಡಿ ಪೇಯ್ನು ಈಗೆಲ್ಲ ಇದೆ. ಬಟ್ ಇವತ್ತು ಹಬ್ಬ ಕೂಡ. ಹಬ್ಬ ಅಂದರೆ ಸಂಡೇ ಯುಗಾದಿ ಹಬ್ಬ, ಮಂಡೇ ಹೊಸ್ತಡ್ಕು. ಬಟ್ ಮಂಡೇ ಯಾರು ತಿನ್ನಲ್ಲ ನಮ್ಮ ಹಿಂದೂಗಳ ಕಡೆ ಅಂದ್ಬಿಟ್ಟು ಟ್ಯೂಸ್ಡೇ ಎಲ್ಲರೂ ಆಲ್ಮೋಸ್ಟ್ 95% ಜನ ಟ್ಯೂಸ್ಡೇನೇ ಹೊಸ್ತಡ್ಕು ಮಾಡಿದ್ರು. 5% ಜನ ಟ್ಯೂಸ್ಡೇ ಮಾಡಿಲ್ಲ, ಇವತ್ತು ಮಾಡ್ತಿದ್ದಾರೆ. ಆ 5%ಅಲ್ಲಿ ನಾವು ಒಬ್ಬರು. ಯಾಕಂದರೆ ನಾವು ಟ್ಯೂಸ್ಡೇ ತಿನ್ನಲ್ಲ. 5 ಇಯರ್ಸ್ ಬ್ಯಾಕು ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಪೂಜೆ ಮಾಡಿಸಿದ್ವಿ. ಅದರಿಂದ ಒಂದು ನಂಬಿಕೆ, ಅದರಿಂದ ನಾವು ಮಂಗಳವಾರ ಬಿಟ್ಬಿಟ್ವಿ. ಇವತ್ತು ಮಾಡ್ತಾ ಇದ್ದೀವಿ. ನಿನ್ನೆ ಮಾಡಿದ್ರು ಮನೇಲಿ ಯಾರು ಇರ್ತಿರಲಿಲ್ಲ ಅನ್ನಿ, ಬಟ್ ಇವತ್ತೂ ಯಾರೂ ಮನೇಲಿಲ್ಲ. ಬೋರಿಂಗ್ ಡೇ, ಯಾಕೆ ಒಬ್ಬಳೇ ಮಾಡ್ಕೊಂಡು ತಿನ್ಬೇಕನ್ನೋ ಥರ ಕೂಡ ಅನಿಸುತ್ತೆ. ಬಟ್ ಹೊಸ್ತಡ್ಕು ಸ್ಪೆಷಲ್ ಬೆಳಗ್ಗೆ ಮಾಡಲೇಬೇಕು, ತರಲೇಬೇಕು. ಈ ಥರ ತಿಂತೀಯೋ ಬಿಡ್ತೀಯೋ ಸೈಡ್ಗೆ ಇಡಬೇಕು. ಸೊ ನನಗೆ ಅಡುಗೆ ಮಾಡೋ ಮೂಡೂ ಇಲ್ಲ, ತಿನ್ನೋ ಮೂಡೂ ಇಲ್ಲ. ಬಟ್ ಫೈನಲಿ ಮಾಡಲೇಬೇಕು. ದಟ್ ಈಸ್ ಅವರ್ ಡ್ಯೂಟಿ. ಇವಾಗ ಟೈಮ್ ಅಂತೂ 9:30 ಆಗಿದೆ. ಬೆಳಗ್ಗೆ ದೋಸೆ ಚಟ್ನಿ ಮಾಡಿದ್ದೆ. ನನ್ನ ಆಸೆ ಚಿಕನ್ ಫ್ರೈ ಮಾಡಬೇಕು ಅಂತಿತ್ತು. ಬಟ್ ನಮ್ಮ ಯಜಮಾನ್ರು ಬಂದು ಬೇಗನೆ ಹೋಗಬೇಕಾಗಿತ್ತು ಆಫೀಸ್ಗೆ. ಇವತ್ತು 7:45 8 ಗಂಟೆಗೆಲ್ಲ. ಅಷ್ಟು ಬೇಗ ನಮ್ಮ ಮಾವ ತಂದುಕೊಟ್ಟು ನಾನು ಮಾಡೋಷ್ಟ್ರಲ್ಲಿ ಆಗಲ್ಲ ಅಂದ್ಬಿಟ್ಟು ಚಟ್ನಿ ಮಾಡಿ ದೋಸೆ ಮಾಡಿದೆ. ಸೊ ದೋಸೆ ಇಟ್ಟಿದೆ, ಇವಾಗ ಎತ್ತಿಟ್ಬಿಡ್ತೀನಿ. ಹೇಗಿದೆ ಮನೆ ಪರಿಸ್ಥಿತಿ ಅಂತ ಫುಲ್ ನೋಡಿಸ್ತೀನಿ ನೋಡಿ. ಪೂರ್ತಿ ಅಲ್ಲದೆ ಅವರು ಸ್ವಲ್ಪ ಕ್ಲಿಪ್ಪಿಂಗ್ಸ್ ಹಾಕ್ತೀನಿ. ನನಗೆ ಒಬ್ಬಳೇ ಬೋರಿಂಗ್ ಆಗ್ತೈತೆ. ಇವತ್ತು ಹೊಸ್ತಡ್ಕೋ ಥರ ಅನ್ನಿಸ್ತಾನೆ ಇಲ್ಲ. ಇದಕ್ಕೆ ಲಾಸ್ಟ್ ಇಯರ್ ಅಥವಾ ಅದ್ರ ಲಾಸ್ಟ್ ಇಯರ್ ಏನೋ ರಜಾ ಇತ್ತು, ಸಂಡೇ ಏನೋ ಬಿದ್ದಿತ್ತು ಅನ್ಸುತ್ತೆ. ಅತ್ತೆ ಎಲ್ಲ ಮನೆಯಲ್ಲ ಇದ್ರು, ಎಲ್ಲ ಮಾಡ್ಕೊಂಡು ತಿನ್ಕೊಂಡಿದ್ವಿ. ಇವತ್ತು ಯಾರು ಇಲ್ಲ, ಆದರೂ ಕೂಡ ಮಾಡಬೇಕು. ಅತ್ತೆ ಏನೆಲ್ಲ ರೆಡಿ ಮಾಡ್ಕೊಬಿಟ್ಟು ಹೋಗಿದ್ದಾರೆ. ಈಗ ನಾನು ಏನೇನು ಮಾಡಬೇಕು ಎಲ್ಲ ಹೇಳ್ತೀನಿ. ಸೊ ನೋಡಿ, ನಿಮ್ಮ ಮನೇಲಿ ಹೊಸ್ತಡಕ್ಕೆ ಹೇಗಾಯಿತು, ಮಂಗಳವಾರ ಮಾಡಿದ್ರ ಇಲ್ಲ ಬುಧವಾರ ಮಾಡಿದ್ರ ಅಂತ ಹೇಳಿ. ಮಂಗಳವಾರ ಮಾಡಿದ್ರೆ ನಮ್ಮ ಪಕ್ಷ, ಸಾರಿ ಬುಧವಾರ ಮಾಡಿದ್ರೆ ನಮ್ಮ ಪಕ್ಷ, ಮಂಗಳವಾರ ಮಾಡಿದ್ರೆ ಯಾರ್ಯಾರು ಮಾಡಿದ್ದಾರೆ ನನ್ನ ನಾದ್ದಿ, ನಮ್ಮ ಅಮ್ಮವರೆಲ್ಲ ಅವ್ರ ಪಕ್ಷ. ಅವರೆಲ್ಲ ನೆನೆನೆ ಮಾಡಿಬಿಟ್ಟು ತಿಂದರು. ಇವತ್ತು ನಾವು ಮಾಡ್ತಾ ಇದ್ದೀವಿ ಫಾರ್ ದ ಚೇಂಜ್. ನಮ್ಮ ರಾಯೇಶ್ವರಮ್ಮರೆಲ್ಲ ನೆನೆನೆ ಮಾಡಿ ನೀವು ಹೊಟ್ಟೆ ಉರಿಸ್ಬಿಟ್ಟವ್ರೆ. ಸೊ ಇವತ್ತು ನಾನು ಮಾಡ್ತೀನಿ. ಈಗ ನೋಡಿಸ್ತೀನಿ ಹೇಗಿದೆ ಮನೆ ಪರಿಸ್ಥಿತಿ ಅಂತ. ಇವತ್ತೇನೋ 10 ಗಂಟೆ ಕರೆಂಟ್ ಹೋಗುತ್ತೆ ಅಂತ ಬೇರೆ ಹೇಳಿ ಎದುರಿಸ್ತಿದ್ದಾರೆ. ಸೊ ಬೇಗ ನಿಮಗೆ ವಿಡಿಯೋ ನೋಡಿಸ್ಬಿಟ್ಟು ನಾನು ಬೇಗ ಮಸಾಲೆ ರುಬ್ಕೊಬಿಡ್ತೀನಿ. ಫಸ್ಟ್ ಇಲ್ಲಿಂದ ಬರ್ತೀನಿ. ಇದು ಪುದೀನ ಸೊಪ್ಪು ಬಿರಿಯಾನಿ ಮಾಡೋಣ ಅಂದ್ಬಿಟ್ಟು ತಂದಿದ್ದೀನಿ, ಬಿಡಿಸ್ಬೇಕು. ಇದನ್ನ ಬಿರಿಯಾನಿ ಕೂಡ ಹಾಕ್ತಾರೆ, ಚಿಕನ್ ಗ್ರೇವಿ ಕೂಡ ಹಾಕ್ತಾರೆ, ಚೆನ್ನಾಗಿರುತ್ತೆ. ಕಸಾನ ಮತ್ತೆಲ್ಲ ರೆಡಿ ಮಾಡಿಟ್ಟಿದ್ದಾರೆ. ಕಾಯಿ ಕಟ್ ಮಾಡಿಟ್ಟಿದ್ದೀನಿ. 2 ತೆಂಗಿನಕಾಯಿ ಹೊಡೆದು ಹೋಯ್ತು, ವೇಸ್ಟ್ ಆಯಿತು. ಹೀಗೆ ಹೊಸ್ದಾಗಿ ತಂದು ಅರ್ಧ ಹೋಳು ಕಟ್ ಮಾಡಿಟ್ಟಿದ್ದೀನಿ. ಒಂದಷ್ಟು ಐಟಮ್ಸ್ ತಂದಿಟ್ಟಿದ್ದೀನಿ. ಇದು ಬೆಳಗ್ಗೆ ಸ್ವಲ್ಪ ತಂದಿದ್ದೆ ಅಂದ್ಬಿಟ್ಟು ಅತ್ತೆ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು ಬಿಡಿಸಿಕ್ಕಿದ್ದಾರೆ. ಬಿರಿಯಾನಿ ಮಾಡೋದು ಅಂದ್ಕೊಂಡು ಇಷ್ಟು ತಂದೆ, ನೋಡಿದ್ರೆ ಬಿರಿಯಾನಿ ಮಾಡಬೇಕು ಅಂತ. ಸೊ ಆಮೇಲೆ ಮತ್ತೆ ತಂದಿದ್ದೀನಿ, ಬಿಡಿಸ್ಬೇಕು. ಈ ಕಡೆ ಬಂದರೆ 1 ಡಜನ್ ಮೊಟ್ಟೆ ತಂದಿಟ್ಟಿದ್ದೀನಿ. ಇದು ಅತ್ತೆ ಎಲ್ಲ ಬೆಳಗ್ಗೆ ಕುತ್ಕೊಂಡು ಪಾಪ ಈರುಳ್ಳಿ ಎಲ್ಲ ಬಿಡಿಸಿಕ್ಬಿಟ್ಟು ಹೋಗಿದ್ದಾರೆ. ಬೆಳ್ಳುಳ್ಳಿ ಬಿಡಿಸಿದ್ದಾರೆ, ಶುಂಠಿ ಬಿಡಿಸಿದ್ದಾರೆ. ಇದು ಚಾಪ್ಸ್ಗೆ ಅಂದರೆ ಮಟನ್ ಫ್ರೈ ಮಾಡೋಕ್ಕೋಸ್ಕರ ಅಂದ್ಬಿಟ್ಟು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿದ್ದಾರೆ, ಚೆನ್ನಾಗಿರುತ್ತೆ. ಲಾಸ್ಟ್ ವೀಕ್ ಮಾಡಿದ್ದೆ, ತುಂಬ ಚೆನ್ನಾಗಿತ್ತು. ಸೊ ಅದರಿಂದ ಈ ಥರ ಕಟ್ ಮಾಡಿದ್ದಾರೆ. ಈ ಕಡೆ ಬಂದರೆ ನಮ್ಮ ಮಾವ ಹೇಳಿದ ಮಾತು ಕೇಳಲ್ಲ. 1 ಮಾಡೋದ್ರೆ 20 ಮಾಡ್ತಾರೆ. 1.5 kg ಮಟನ್ ತಂದಿದ್ದೀವಿ ತಗೊಬಾ ಅಂತ ಹೇಳಿ, ಸ್ವಲ್ಪ ಕೋಳಿ ತಗೊಬಂದು ಕೇಳ್ದಿರಾ ಜಾಸ್ತಿ ಕೋಳಿ ತಂದುಬಿಟ್ಟಿದ್ದಾರೆ. ಇದು ವಾಶ್ ಮಾಡಿ ಎತ್ತಿಡೋಕ್ಕೆ, ಅದು ಯೂಸ್ ಮಾಡಿ ಬಿರಿಯಾನಿ ಮಾಡೋಕ್ಕೆ. ಆಯಿತಾ, ಇನ್ನೇನು ಮಟನ್ನು ಇಲ್ಲ, ಇನ್ನೊಂದು ಸ್ವಲ್ಪ ಇಟ್ಟಿದ್ದೀನಿ. ಹೇಳಲ್ವಾ, ಒಂದೊಂದು ಕಡೆ ಇಟ್ಟಿದ್ದೀನಿ ನಾನು. ಇದಿಷ್ಟು ಮಟನ್ ಸಾಂಬಾರು ಮಾಡೋಕ್ಕೆ. ಇದು ಕೊಬ್ಬು ಲಾಸ್ಟಲ್ಲಿ ಹಾಕಬೇಕು, ಆವಾಗಲೇ ಟೇಸ್ಟು. ಜಾಸ್ತಿ ಕೊಬ್ಬು ಹಾಕ್ಬಾರ್ದು, ಸಾರು ಜಿಡ್ಜಿಡ್ ಬರ್ತದೆ. ನೋಡ್ಕೊಂಡು ಮೀಡಿಯಮ್ ಹಾಕಬೇಕು. ಇಷ್ಟ ಆಯಿತಾ? ಇನ್ನು ಏನೇನು ಕೆಲಸ ಇದೆ ಅಂತ ನಿಜ ನಂಗೆ ಆಗ್ತಾಯಿಲ್ಲ. ಚಟ್ನಿ ರುಬ್ಬಿಟ್ಟಿದ್ದೀನಿ, ಎತ್ತಿಕ್ಬೇಕಿದ್ದೀನಿ, ಇನ್ನೂ ಇಷ್ಟು ಮಿಕ್ಕಿದೆ. ಇವತ್ತು ನೀರು ಬಿಡ್ತಾರೆ ಅಂದ್ಬಿಟ್ಟು ಫಸ್ಟು ಹೋಗಿ ಫುಲ್ಲು ನೀರು ತಂದು ತುಂಬಿಸಿ ತೊಳೆದು ಇಟ್ಟಿದ್ದೀನಿ. ಇಷ್ಟು ನೀರು ಬೇಕು, ಇವತ್ತೆಲ್ಲ ಖಾಲಿ ಆಗುತ್ತೆ. ವಾಟ್ರ್ ಬಾಟ್ಲಿಗೆ ಯಾವುದಕ್ಕೂ ನೀರು ತುಂಬಿಸಿಲ್ಲ. ಎವ್ರಿ ಟಯರ್ಡ್ ಆಗಿದ್ದೀನಿ. ಏನು ಮಾಡೋದು, ಎಷ್ಟು ನೀರು ಮಾತ್ರ ನಿಲ್ಲಿಸ್ಬಿಡ್ತಾರೆ. ನಾನು ಬೈಕೆ ಫಸ್ಟು ನೀರು ಹಿಡಿದ್ಬಿಟ್ಟಿದ್ದೀನಿ. ದೋಸೆ ಇಟ್ಟಿಲ್ಲಿದೆ. ಈಗ ಫಸ್ಟು ಇದನ್ನು ಖಾಲಿ ಮಾಡಿ ಎಲ್ಲ ರೆಡಿ ಇದೆ. ಸೊ ಏನು ಕಷ್ಟ ಇಲ್ಲ. ಬೇಗ ಮಟನ್ಗೆ ರುಬ್ಬಿಟ್ಬಿಟ್ರೆ 90% ಕೆಲಸ ಆದಂಗೆ. ಯಾಕಂದರೆ ಕರೆಂಟ್ ಆಮೇಲೆ ಹೋದ್ರೂ ಕೂಡ ಭಯ ಇರೋಲ್ಲ. ಸೊ ಹೀಗೆ ನಡೀತಿದೆ ನನ್ನ ಕೆಲಸ.
ಒಬ್ಬಳೇ ಮಾಡ್ತಾಯಿದ್ದೀನಲ್ಲ, ತುಂಬ ಬೋರ್ ಆಗ್ತಾಯಿದೆ ನೋಡಿ. ಇಷ್ಟೊಂದು ಕೆಲಸ ವೆನ್ ಐ ಕಂಪ್ಲೀಟ್, ಬಟ್ ಐ ಹ್ಯಾವ್ ಟು ಕಂಪ್ಲೀಟ್. ಸಿ ದ ಹೌಸ್ ಇದೆಲ್ಲ ಕ್ಲೀನ್ ಮಾಡಬೇಕು. ಮಾಡೋಣ, ಒನ್ ಬೈ ಒನ್ ಮಾಡೋಣ. ಇವಾಗ ಫಸ್ಟ್ ಸ್ವಲ್ಪ ಪಾತ್ರೆ ಬೆಳಗೋಣ ಅಂತ ಬೆಳಗ್ತಾ ಇದ್ದೀನಿ. ಯಾಕೆಂದರೆ ನಾನ್ ವೆಜ್ ಮಾಡೋವಾಗ ನಾವು ಸಿಂಗಲ್ ಪಾತ್ರೆ ಇಟ್ಕೊಂಡು ನಾವು ನಾನ್ ವೆಜ್ ಎಲ್ಲ ಕ್ಲೀನ್ ಮಾಡಿದಾಗ ಪಾತ್ರೆ ಎಲ್ಲನೂ ಒಂಥರ ಹೊಲ್ ಸ್ಮೆಲ್ ಬರುತ್ತೆ. ಅದರಿಂದ ನಾನು ಪರ್ಸ್ನಲಿ ವೆಜ್ ಮಾಡೋವಾಗ ಬೇಕಾದ್ರೆ ಸಿಂಗಲ್ ಪಾತ್ರೆ ಇಟ್ಕೊಂಡೇ ಮಾಡ್ತೀನಿ. ಬಟ್ ನಾನ್ ವೆಜ್ ಮಾಡೋವಾಗ ಸಿಂಗಲ್ ಏನು ಪಾತ್ರೆ ಉಳಿಸಲ್ಲ, ಅದು ತೊಳೆದಾಗೆಲ್ಲ ಸ್ಮೆಲ್ ಬರುತ್ತೆ ಅನ್ನೋದು ನನ್ನ ಇದು. ಸೊ ಅದರಿಂದ ಬೆಳಗ್ಬಿಟ್ಟು ಆಮೇಲೆ ನಾನು ತೊಳಿತೀನಿ. ಹೇಳಿಲ್ವಾ ಈ ನಡುವೆ ಅನ್ನೋದಕ್ಕಿಂತ ಹೆಚ್ಚಾಗಿ ಮೋಸ್ಟ್ಲಿ ಏಜ್ ಆಗ್ತಾನೋ ಇಲ್ಲ ಏನೋ ಗೊತ್ತಿಲ್ಲ. ಏಜ್ ಮೀನ್ಸ್ 30 ಗರ್ಲ್ಸ್ಗೆಲ್ಲ 30 ಆಗ್ತಾಯಿದೆ ಅಂದಾಗ್ಲೇ ಈ ಥರ ಹೆಲ್ತ್ ಇಶ್ಯೂಸ್ ಎಲ್ಲ ಆಗುತ್ತೆ ಅನಿಸುತ್ತೆ. ಬಿಕಾಸ್ ನನ್ನ ಫ್ರೆಂಡ್ ಸರ್ಕಲಲ್ಲಿ ಕೂಡ ನಾನು ವಿಚಾರಿಸಿದ್ದೀನಿ. ಕೆಲವರೆಲ್ಲ ಬಾಡಿ ಪೇಯ್ನ್ ಅಂತಾರೆ, ಸೈನಸ್ ಪ್ರಾಬ್ಲಮ್ ಅಂತಾರೆ, ಕೆಲವರೆಲ್ಲ ಬ್ಯಾಕ್ ಪೇಯ್ನ್ ಅಂತಾರೆ, ಕೆಲವರು ಅವಾಗವಾಗ ಜ್ವರ ಬರುತ್ತೆ ಯಾಕೋ ಗೊತ್ತಿಲ್ಲ ಅಂತಾರೆ. ನನಗೆ ಪರ್ಸ್ನಲಿ ಜಾಸ್ತಿ ಈ ನಡುವೆ ಎಲ್ಲ ಕೋಲ್ಡ್, ಕಾಫ್ ಹೀಗೆಲ್ಲ ಬೇಗನೆ ಆಗ್ತಾಯಿದೆ. ಯಾಕೆ ಅಂತ ಗೊತ್ತಿಲ್ಲ. ಅಂಥ ಸುಸ್ತು ಇದೆಲ್ಲ ನನಗೆ ಅಂಥದ್ದೆಲ್ಲ ಇಲ್ಲ, ಸುಸ್ತು ಇಲ್ಲ. ಬಟ್ ಅವಾಗವಾಗ ಯಾವಾಗ ಒಂದೊಂದ್ಸಲಿ 2 months once ಜ್ವರ ಬರ್ತಾ ಇರುತ್ತೆ. ಬಟ್ ನಾನು ಆದಷ್ಟು ಡೋಲೋ ನುಂಗಿ ಊಟ ಮಾಡಿನೇ ಕಡಿಮೆ ಮಾಡ್ಕೊತೀನಿ. ಆದಷ್ಟು ಹಾಸ್ಪಿಟ್ಲಿಗೆಲ್ಲ ಹೋಗಲ್ಲ. ಹಾಗೂ ಡೋಲೋ ಫಸ್ಟ್ ನುಂಗಲ್ಲ, ಟ್ರೈ ಮಾಡ್ತೀನಿ ಕಡಿಮೆ ಆಗುತ್ತಂತ, ಆಮೇಲೆ ನೋಡ್ಬಿಟ್ಟು ನಾನು ಡೋಲೋ ತೊಗೋತೀನಿ. ಈ ಥರ ಏನು ಮಾಡೋಕ್ಕಾಗಲ್ಲ. ಇವಾಗಿನ ಫುಡ್, ವೆದರ್, ಏರ್ ಇದೆಲ್ಲ ಆ ಥರ ಇದೆ. ಸೊ ಎಲ್ಲರೂ ಆ ಥರ ಮಾಡಿಬಿಟ್ಟಿದೆ. ಅನ್ಹೆಲ್ದಿ ಥರ ಆಗಿಬಿಟ್ಟಿದೆ. ಏನು ಕೂಡ ಹೆಲ್ದಿ ಇಲ್ಲ. ನಾವು ಹಾಗೆ ಅಂದ್ಕೊಂಡು ಅದು ತಿನ್ನೋಣ ಅಂತ ಮಾಡೋಕ್ಕಾಗಲ್ಲ. ನನಗೇನಾದ್ರು ತಿನ್ಬೇಕನ್ಸಿದ್ರೆ ಅಫ್ಕೋರ್ಸ್ ನಾವು ಹೊರಗಡೆ ಹೋದಾಗ ತಿಂತೀನಿ. ಮನೇಲಿದ್ದರೆ ನಾನು ಕಟ್ನಿಟ್ಟಾಗಿರ್ತೀನಿ. ಹೊರಗಡೆ ನನ್ನ ಗಂಡ ಕರ್ಕೊಂಡು ಹೋಗ್ಬಿಟ್ರಂತೂ ನೋ, ನನ್ನ ಬಾಯಿ ಕಟ್ಟಲ್ಲ. ಅವ್ರೇನಾದ್ರು ಕೊಡಿಸ್ತೀನಿ ಅಂದರೆ ಅಫ್ಕೋರ್ಸ್ ತಿಂತೀನಿ. ಬಟ್ ತುಂಬ ಆ ಥರ ಈ ಥರ ಅಂತಿಲ್ಲ. ಮಸಾಲೆ ಅಂದರೆ ನಂಗೆ ಭಲೇ ಇಷ್ಟ. ಗೋಬಿ ರೇರು ಮಸಾಲೆ ಪುರಿ ಅಟ್ಲೀಸ್ಟ್ ಮಂತ್ಲಿ ಒನ್ಸ್ ಅಂದು ಪಕ್ಕ, ಒನ್ಸ್ ಆರ್ ಟ್ವೈಸ್ ಒಂದ್ಸಾದ್ರೂ ಪಕ್ಕ ತಿಂತೀನಿ ಮಸಾಲೆ ಪುರಿ. ಈ ಬೇಲ್ ಪುರಿ ಈ ಥರದ್ದೆಲ್ಲ ನಂಗೆ ಅಷ್ಟು ಇಷ್ಟ ಆಗಲ್ಲ. ಪಿಜ್ಜಾ ಅದು ಕೂಡ ಒಂದು 2 months once, 3 months once, ಇಲ್ಲ 6 months once ಆದರೂ ಆಗ್ಬೋದು. 6 ಇಲ್ಲ 2-3 months once ಈ ಥರ ಎಲ್ಲ ಹಂಗಂತ ತಿಂದಿರೇ ಇರೋಕ್ಕಾಗಲ್ಲ. ನೀವೇನು ತಿಂದಿರೇ ಇದ್ರೂ ಅದು ಏನಾಗಬೇಕು, ಅದು ಫೈನಲಿ ಆಗುತ್ತೆ. ಸೊ ಅಷ್ಟೊಂದೆಲ್ಲ ಇದು ಮಾಡಬಾರ್ದು. ಈಗ ನಾನ್ ವೆಜ್ ಎಲ್ಲ ತೊಳೆದು ಕ್ಲೀನ್ ಮಾಡ್ತಾಯಿದ್ದೀನಿ. ಬೇಗ ಅಡುಗೆ ಮಾಡಿಬಿಡೋಣ ಅಂತ ಅಂದ್ಬಿಟ್ಟು ಎಷ್ಟೊಂದು ಸಲ ಅಂದ್ಕೊತೀನಿ, ಇಲ್ಲ ಬೇಡ ಕ್ಲೀನಾಗಿ ಇಟ್ಕೋಬೇಕು, ಅವಾಗ ನನಗೆ ಕ್ಲೀನ್ ಮಾಡೋದು ಕಷ್ಟ ಆಗಲ್ಲ ಅಂತ. ಬಟ್ ಎಷ್ಟು ಅಂದ್ಕೊಂಡ್ರೂ ಆಗಲ್ಲ. ಕಿಚನ್ ಚಿಕ್ಕದಾಗಿರೋ ಕಾರಣ ಎಲ್ಲನೂ ನಾನು ಕಿಚನಲ್ಲೇ ಮಾಡ್ಕೊಳಕ್ಕಾಗಲ್ಲ, ಹಾಲಲ್ಲೇ ಮಾಡ್ಕೋಬೇಕು. ಆವಾಗ ಗಲೀಜಾಗುತ್ತೆ. ಆಮೇಲೆ ಅನ್ಕೋತೀನಿ ಹೆಂಗಿದ್ರು ಕ್ಲೀನ್ ಮಾಡಬೇಕಲ್ವ, ಹಾಗೆ ಇರಲಿ ಬಿಡು ಅಂತ ಬಿಟ್ಬಿಡ್ತೀನಿ. ತುಂಬ ಸಲ ಅನ್ಕೋತೀನಿ ಆದಷ್ಟು ಕ್ಲೀನಾಗಿ ಇಟ್ಕೊಂಡ್ರೆ ನನಗೂ ಕ್ಲೀನ್ ಮಾಡೋವಾಗ ಈಸಿ ಆಗುತ್ತೆ ಅಂತ. ಬಟ್ ನಾನು ಹಂಗೆ ಅನ್ಕೊಳಕ್ಕೆ ಹೋಗಲ್ಲ. ಒಂದೇ ಸಲ ಅಡುಗೆ ಎಲ್ಲ ಮುಗಿದ್ಮೇಲೆ ಕ್ಲೀನಾಗಿ ಡೀಪಾಗಿ ಕ್ಲೀನ್ ಮಾಡ್ಕೊಂಡು ಬಂದುಬಿಡ್ತೀನಿ ನಾನು ಆ ಥರ. ಈಗಲೂ ಅಷ್ಟೇ, ನಾನು ಹೆಂಗೆ ಇದ್ದರೂ ಹಂಗೆ ಬಿಟ್ಬಿಡ್ತೀನಿ. ಅಡುಗೆ ಎಲ್ಲ ಮುಗಿದ ಮೇಲೇ ಫುಲ್ ಶೆಲ್ಫ್ ಕ್ಲೀನ್ ಮಾಡಿ ಮನೆ ಕ್ಲೀನ್ ಮಾಡ್ತೀನಿ. ಆ ಟೈಮಲ್ಲಿ ಯಾರಾದರೂ ಬಂದರೆ ಪಕ್ಕ ಏನೋಪ್ಪ ಇದು ಮನೆ ಅಂತ ಅನ್ಕೋಬೋದು. ಬಟ್ ಏನೂ ಮಾಡೋಕ್ಕಾಗಲ್ಲ. ಪದೇ ಎತ್ತಿಕೊಂಡೇ ಕೂತ್ಕೊಂಡಿದ್ರೆ ನನಗೆ ಕೆಲಸ ಆಗೋದು ಲೇಟ್ ಆಗೋಗುತ್ತೆ, ಅಡುಗೆ ಆಗೋದು ಎಲ್ಲ. ಅದರಿಂದ ಹಂಗೆ ಮಾಡ್ತೀನಿ. ಕಿಚನ್ ಒಂದು ಸ್ವಲ್ಪ ದೊಡ್ಡದಾಗಿದ್ದಿದ್ರೆ ಪಕ್ಕ ನಾನು ಕಿಚನಲ್ಲೆಲ್ಲ ಮಾಡ್ಕೋತಾಯಿದ್ದೆ. ಬಟ್ ಏನು ಮಾಡೋಕ್ಕಾಗಲ್ಲ, ಕಿಚನ್ ಚಿಕ್ಕದು. ಮತ್ತು ಇನ್ನೊಂದು ಮನೆಯವ್ರು ಕೂಡ ಸಪೋರ್ಟ್ ಮಾಡಬೇಕು. ಸಪೋರ್ಟ್ ಮೀನ್ಸ್ ಎಲ್ಲರ ಮನೇಲೂ ಈ ಥರ ಆಗುತ್ತಂತೆ. ಇನ್ನಾರು ಒಂದು ವಸ್ತು ತೊಗೊಂಡಾಗ ಆ ವಸ್ತುನ ಆದಷ್ಟು ಅದೆಲ್ಲಿ ತೊಗೊಂಡಿದ್ರೋ ಅಲ್ಲೇ ಇಡೋಕ್ಕೆ ಟ್ರೈ ಮಾಡಿ ಪ್ಲೀಸ್. ಅದನ್ನು ನೀವು ತೊಗೊಳ್ಳೋವಾಗ ಆ ವಸ್ತುವಿನ ತೊಗೊಳಕ್ಕೆ ಆ ಪ್ಲೇಸನ್ನ ತೊಗೊಳಕ್ಕೆ ಈಸಿ. ಬಟ್ ಅದನ್ನು ತೊಗೊಂಡೋಗಿ ಬೇರೆ ಯಾವುದೋ ಪ್ಲೇಸಲ್ಲಿ ಇಕ್ತೀರಾ, ಅದು ತೊಗೊಂಡೋಗಿ ಆ ಕೆಲಸ ನಾವು ಮಾಡಬೇಕು. ಅದನ್ನು ತೊಗೊಂಡೋಗಿ ತಿರ್ಗಾ ಮತ್ತೆ ಆ ಪ್ಲೇಸಲ್ಲಿ ಇಡಬೇಕು. ಅದು ಎನಿಥಿಂಗ್, ಒಂದು ವಾಟರ್ ಬಾಟಲ್ ಆಗ್ಬೋದು, ಎನಿಥಿಂಗ್. ಸ್ವಲ್ಪ ಆದಷ್ಟು ನೀವು ನಿಮ್ಮ ಕೈಲಾಗಿದ್ದು ಮನೆಯವರು ಕೂಡ ಹೆಲ್ಪ್ ಮಾಡಿದಾಗ ನಮ್ಮಂಥವ್ರಿಗೆ ಒಂದು ಸ್ವಲ್ಪನಾದರೂ ಈಸಿ ಅನಿಸುತ್ತೆ. ಸೊ ನೀವು ಕೂಡ ಕಾಂಟ್ರಿಬ್ಯೂಷನ್ ಮಾಡಬೇಕು. ಇದು ಎಲ್ಲರ ಮನೇಲೂ ಆಗ್ತಾಯಿದೆ, ನಮ್ಮ ಮನೇಲೂ ಕೂಡ ಸೇಮ್ ಪ್ರಾಬ್ಲಮ್ ಹಿಂಗಾಗುತ್ತೆ. ಎವ್ರಿ ಡೇ ಮಾರ್ನಿಂಗ್ ಇದ್ದರೆ ಅದು ಎಲ್ಲಿರಬೇಕಾಗಿರೋದು ಎಲ್ಲೋ ಇರುತ್ತೆ. ಆವಾಗ ಸ್ವಲ್ಪ ನಮಗೂ ಕೂಡ ಕೆಲಸ ಜಾಸ್ತಿ ಆಗುತ್ತಲ್ವಾ. ಸೊ ಇದನ್ನೆಲ್ಲ ಆದಷ್ಟು ನನ್ನ ವ್ಲಾಗ್ಸ್ ಜೆಂಟ್ಸ್ ನೋಡೋರಿದ್ದರೆ ಪ್ಲೀಸ್ ಇದನ್ನೆಲ್ಲ ಅರ್ಥ ಮಾಡಿಕೊಂಡು ಆದಷ್ಟು ಹೆಲ್ಪ್ ಮಾಡೋಕ್ಕಾಗಿಲ್ಲ ಅನ್ನೋರ ಕೆಲಸಕ್ಕೆ ನೀವು ತೊಗೊಂಡಿರೋ ವಸ್ತುನ ಅದ್ರ ಜಾಗದಲ್ಲಿ ಅದನ್ನು ಇಡಿ ಪ್ಲೀಸ್, ಅಷ್ಟೇ ಕೇಳ್ಕೊಳ್ಳೋದು.
ಸೊ ಇವಾಗ ಮಾಡ್ತಾಯಿದ್ದೀನಿ. ನಾಗಲಕ್ಷ್ಮಿ ಕೂಡ ಬರ್ತೀನಿ ಅಂದಿದ್ದಾಳೆ. ಹಾಗೂ ಅವಳ ಮೇಲೂ ಪಾಪ ತುಂಬ ಕೆಲಸ ಇದೆ. ಬಿಕಾಸ್ ಹಿಂದಿನ ದಿನ ಅವಳು ಮೊಸ್ತಡಕ್ಕಾಗಿರೋ ಕಾರಣ ನೆಕ್ಸ್ಟ್ ಅವಳು ಕೆಲಸ ಇರುತ್ತೆ. ಅವಳು ಒಂದು ಮನೆ ಸೊಸೆ ಮೇಲೆ ಕೆಲಸ ಇರುತ್ತಲ್ವ, ಎಲ್ಲ ಮುಗಿಸ್ಬಿಟ್ಟು ಬರ್ತೀನಿ ಅಂದ್ಲು. ಇಟ್ಸ್ ಓಕೆ, ಮುಗಿಸ್ಬಿಟ್ಟು ಬಾ ಅಂದೆ. ಅವಳು ಬಂದಾಗ ಮನೆಯೆಲ್ಲ ಫುಲ್ ದಟ್ಟಿಯಾಗಿತ್ತು. ಬಟ್ ಅಡುಗೆ ಆಲ್ಮೋಸ್ಟ್ ಆಗಿತ್ತು. ಬಿರಿಯಾನಿನ ಕ್ಲೋಸ್ ಮಾಡ್ತಾಯಿದ್ದೆ. ಅವಳೆಲ್ಲ ಮನೆ ಗುಡಿಸಿ, ಮನೆ ಒರೆಸಿ, ಪಾತ್ರೆ ಎಲ್ಲ ಬೆಳಗ್ಗೆ ಕೊಟ್ಟಳು. ಬಿಕಾಸ್ ನನಗೆ ಹುಷಾರಿಲ್ಲ ಅಂತ. ಅದಾದಮೇಲೆ ಅವ್ರ ಅಣ್ಣ ಬಂದರು, ಅಂದರೆ ಹರಿ ಬಂದರು. ಊಟ ಎಲ್ಲ ಮಾಡಿ ಪಾತ್ರೆ ಎಲ್ಲ ಹಾಗೆ ಸಿಂಕಲ್ಲಿ ಹಾಕ್ಬಿಟ್ಟು, ಮೀನ್ಸ್ ತಟ್ಟೆಗಳಷ್ಟೇ ಒಂದಷ್ಟು ಕಾರ್ಡ್ಸ್ ಆಡಿದ್ವಿ. ಹರಿಗೆ ಸ್ವಲ್ಪ ಆಡೋಕ್ಕೆ ಅಷ್ಟು ಬರಲ್ಲ. ಈವ್ನಿಂಗ್ ಮೇಲೆ ಬಂದರು, ಅದು ವೀಡಿಯೋ ಇದೆಯಲ್ವೋ ಗೊತ್ತಿಲ್ಲ. ಬಟ್ ನನಗೆ, ನಾಗಲಕ್ಷ್ಮಿಗೆ, ತಾತನಿಗೆ, ನಮ್ಮ ಅವನಿಗೆಲ್ಲ ಕಾರ್ಡ್ಸ್ ಆಡೋದು ಭಲೇ ಇಷ್ಟ. ನಾಗಲಕ್ಷ್ಮಿ ಬಂದ್ರೇ ನಾವು ಆಡ್ಸೋದು, ಇಲ್ಲಾಂದರೆ ಆಡೋಕ್ಕೆ ಹೋಗಲ್ಲ. ಅದು 10 ರೂಪೀಸ್ಗೆ ಆಡ್ತೀವಿ. ಯಾರೇ ಗೆದ್ದರೂ ನಾವೇನು ಅಂದ್ಕೊಳ್ಳಲ್ಲ. ಒಟ್ಟಲ್ಲಿ ತುಂಬ ಚೆನ್ನಾಗಿರುತ್ತೆ ಈ ಥರ ಕಾರ್ಡ್ಸ್ ಆಡೋದು ಫ್ಯಾಮಿಲಿ ಜೊತೆ ಎಲ್ಲ. ನಮ್ಮ ಅಪ್ಪಂಗೆ ತುಂಬ ಇಷ್ಟ. ಬಟ್ ನಾನು ನಮ್ಮಪ್ಪ ಆಡಿ ತುಂಬ ವರ್ಷ ಆಗೋಯಿತು. ತುಂಬ ಇಷ್ಟಪಡ್ತಾರೆ ಅಪ್ಪ. ಈಗ ನಮ್ಮ ಅಪ್ಪಂಗೆ ಈ ಥರ ಎಲ್ಲ ಕಾರ್ಡ್ಸ್ ಆಡೋದು ಇದೆಲ್ಲ ಅವ್ರಿಗೆ ಟೈಮೇ ಇಲ್ಲ. ಏನು ಮಾಡೋಕ್ಕಾಗಲ್ಲ. ಮನೆಯೆಲ್ಲ ಆಗಲಿ, ಒನ್ಸ್ ಯಾವಾಗಾದರೂ ಮನೆಗೆ ಹೋದಾಗ ಅಪ್ಪನ ಜೊತೆ ಪಕ್ಕ ಆಡೇ ಆಡ್ತೀನಿ. ಸ್ವೀಟ್ ದೇವತೆ ನಮಃ. ತಾತನ್ನ ಇವತ್ತು ಬೋಡ್ಸಿ ಕಳಿಸ್ಬೇಕು. ಎಲ್ಲರೂ ಬೋಡ್ಸ್ಬಿಡೋಣ ತಾತನ ಫುಲ್ಲು. ಇರುವ ನಿಮಿಷ ಕಳಿಸಿಲ್ಲ ಹಬ್ಬ ಸರಿಯಾಗಿ. ನಮ್ಗೆ ಯಾವ್ದು ಸೆಟ್ಗಳೇ ಆಗಿಲ್ಲ ಈ ಸಲ. ಫಸ್ಟ್ ಗೆಲ್ಲವ್ರೇನೆ ಸೋಲೋದು. ಸೋಲಿಸ್ತೀವಿ ನೋಡ್ಕೊ ನಮ್ಮ ಮಾವನ್ನ. ಈ ಸಲ ನಮ್ ತಾತನ್ ಬೋಳ್ಸಲ್ಲ, ಅಪ್ಪನ್ ಬೋಳಿಸ್ತೀವಿ. ಆಟ ಬೇಗ ಹೋಯ್ತಲ್ಲ. ನಾಗಲಕ್ಷ್ಮಿ ಎತ್ಕೊಂಡ್ಬಿಡ್ತೈತೆ ನೋಡೋದ. ಅಯ್ಯೋ ಗೋಳಿ ಕೋತಾರೆ ಹಂಗೆ. ಆ ಹುಡುಗರು ಬಂದ್ಬಿಡ್ತಾರೆ. ಯಾರಿಗೆ ಎತ್ಕೊಂಡಿಲ್ಲ ಇದೆಲ್ಲ. ಅವ್ರು ಕುಂದ ಇದ್ರಲ್ಲ ಅಲ್ಲ ಬರ್ತಲ್ಲ ಇರ್ತಾತ. ಅದೇ ಕೆಳಗಡೆ ನೈಟು ಅದೇ ಮಟನ್ ಸಾಂಬಾರಿಗೆ ಮುದ್ದೆ ಮಾಡಿ ಒಂದು ಸ್ವಲ್ಪ ಕಬಾಬ್ ಮಾಡಿದ್ದೆ. ಸೊ ಇವತ್ತಿನ ಹೊಸ್ತಡಕ್ಕೆ ಮುಗೀತು. ಸೊ ನೆಕ್ಸ್ಟ್ ಡೇ ಒಂದು ಸ್ವಲ್ಪ ಕ್ಲಿಪ್ಪಿಂಗ್ಸ್ ಇದೆ, ಅದನ್ನು ನೋಡ್ಕೊಂಡು ಬನ್ನಿ. ನೀನು ಹೇಳಿದ ಕೇಳಲ್ಲ. ಯಾಕೆ ಕೇಳಲ್ಲ? ಯಾಕೆ ಕೇಳಲ್ಲ ಅಂತ. ಚಿಂಟುನು ಹೇಳಿದ ಮತ್ತೆ ಕೇಳಲ್ಲ, ನೀನು ಕೇಳಲ್ವಾ? ಯಾಕೆ ಕೇಳಲ್ಲ? ಚಿಂಟು ಮೀಟು ಹೇಳಿದ ಮತ್ತೆ ಕೇಳಲ್ವಾ? ಮೀಟು ನೀನು ಕೇಳಲ್ವಂತೆ ನೋಡು. ಕೇಳಬೇಕು. ಯಾಕೆ ನಾವ್ ಹೇಳಿದ ಮತ್ತೆ ಕೇಳಲ್ಲ ನೀನು? ಮೀಟು ನಾವ್ ಹೇಳಿದ ಮತ್ತೆ ಕೇಳಬೇಕು ನೀನು. ಮೀಟು ಇಲ್ಲಿ ನೋಡಿಲಿ, ನಾವ್ ಹೇಳಿದ ಮತ್ತೆ ಕೇಳಲ್ವಾ ನೀನು? ಕೇಳಲ್ವಂತೆ ನೋಡ್ರ ಈಶ್ವರಮ್ಮ. ಇವನ್ ತರನೇ, ಚಿಂಟು ತರನೇ. ಇವನು ನಾ ಮಾತು ಕೇಳಲ್ಲ, ನೀನು ಕೇಳಲ್ವಾ? ಹೇಳು, ಕೇಳಲ್ವಾ? ಯಾಕೆ ಕೇಳಲ್ಲ? ಕೇಳ್ತೀನಿ ಅಂತ ಹೇಳು ಮೀಟು. ಮೀಟು ನಾವ್ ಹೇಳಿದ ಮಾತು ಕೇಳಲ್ವಾ ನೀನು? ಕೇಳಿಸ್ಕೊಂತವಳೆ. ಮೀಟು ಕೇಳ್ತೀನಿ ಅಂತ ಹೇಳು ಮೀಟು. ನಾವ್ ಹೇಳಿದ ಮಾತು ಕೇಳಲ್ವಾ ನೀನು? ಕೇಳಲ್ವಂತೆ ನೋಡ್ರ ಈಶ್ವರಮ್ಮ. ಕೇಳಬೇಕು. ಕೇಳಲ್ವಾ? ಹೇಳು, ಕೇಳಲ್ವಾ? ನಾವ್ ಹೇಳಿ ಮಾತು ಕೇಳ್ತೀಯ? ಕೇಳಲ್ವಾ? ಹೇಳು.
ನೋಡ್ದ ಎಷ್ಟಮ್ಮ ಕಲ್ಲಂಗಡಿ ಕೊಡ್ತೀವಿ ರೀ, ಕಲ್ಲಂಗಡಿ ಕೊಡ್ತೀನಿ ರಮ್ಮ. ನಮ್ಮ ಮಾವ ಸೊ ಇಷ್ಟು ಹೇಳ್ತಾ ಇವತ್ತಿನ ವ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ಆದಷ್ಟು ಎಲ್ಲ ವ್ಲಾಗ್ಸ್ನೂ ಎವ್ರಿ ಡೇ ಹಾಕಕ್ಕೆ ಟ್ರೈ ಮಾಡ್ತಾಯಿದ್ದೀನಿ. ಒಂದು ದಿನವೂ ಬಿಡಬಾರ್ದು ಅಂತ ನನ್ನ ಗಂಟ್ಲು ಯಾವಾಗ ಚೆನ್ನಾಗಾಯಿತು ಅವಾಗೆಲ್ಲ ವ್ಲಾಗ್ಸು ಕಷ್ಟ ಆದರೂ ಪರವಾಗಿಲ್ಲ ಅಂತ ಎಲ್ಲ ವ್ಲಾಗ್ಸು ಹಾಕ್ತಾಯಿದ್ದೀನಿ. ಸೊ ಪ್ಲೀಸ್ ಸಪೋರ್ಟ್ ಮಾಡಿ. ಇದು ಹೊಸತಡ್ಕು ವ್ಲಾಗ್, ಹಬ್ಬ ಆಗಿದ್ದು ನೆಕ್ಸ್ಟ್ ಡೇನೇ ಹಾಕಿದ್ದೀನಿ. ಐ ನೋ ಹಬ್ಬ ಆಗಿ ತುಂಬ ದಿನ ಆಯಿತು ಅಂತ, ಬಟ್ ನಾನು ಹಬ್ಬದ ದಿನದ ವ್ಲಾಗ್ ಆಗಿ ನೆಕ್ಸ್ಟ್ ಡೇನೇ ಹಾಕಿದ್ದೀನಿ. ಸೊ ಇಷ್ಟಪಡಿ. ಈ ವ್ಲಾಗ್ ನಿಮಗೆಲ್ಲ ಇಷ್ಟ ಆದರೆ ಒಂದೇ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾನು ಬಿರಿಯಾನಿ, ಮಟನ್ ಸಾಂಬಾರು, ಮಟನ್ ಫ್ರೈ, ಕಬಾಬ್, ಮುದ್ದೆ, ಅನ್ನ ಮಾಡಿದ್ದೆ. ಸೊ ನಮ್ಮ ಡಿಶ್. ಬಾಯ್ ಬಾಯ್.